ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ನಂದಿನಿ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ನೋಡಿ, ಇದು ಶುಕ್ರವಾರದ ಬ್ಲಾಗು. ನೀವು ಡಿಸ್ಪ್ಲೇ ಮೇಲೆ ನೋಡಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ. ಜಿಮ್ ಮಾಡೋರಿಗೆಲ್ಲ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ಅಂಗಡಿ ಓಪನ್ ಆಗ್ತಾ ಇದೆ. ನನ್ನ ತಮ್ಮ ಓಪನ್ ಮಾಡಿದ್ದಾನೆ ದೇವನಹಳ್ಳಿಲಿ. ನೋಡಿ, ಯಾರ್ಯಾರಿಗೆ ಅವ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ. ಆಫರು ನಡೀತಾ ಇದೆ, ಯಾಕಂದರೆ ಹೊಸ್ದಾಗಿ ಓಪನ್ ಮಾಡಿರೋದಲ್ಲ, ಅದಕ್ಕೆ ಆಫರು ಮಡಗಿದ್ದಾರೆ. ನೋಡಿ, ನಾನು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನೋಡಿ, ಈ ನಡುವೆ ನಾನು ವೀಡಿಯೋನೂ ಹಾಕೋಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ವೀಡಿಯೋ ಏನೋ ಮಾಡ್ಕೊತಾ ಇದ್ದೀನಿ, ಆದರೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ನೆಗಡಿ ಇರೋದ್ರಿಂದ. ನೋಡಿ, ಪೂಜೆಗೆ ನಾನು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ. ನಮ್ಮ ಅತ್ತೆ ನೋಡಿಬಿಟ್ಟು ಸುಮ್ಮನೆ ಆದರು ಅಷ್ಟೇ, ಯಾಕಂದರೆ ಅವ್ರಿಗೆ ಗೊತ್ತಿರೋದೇ ನಾನು ಯಾವಾಗೂ ಲೇಟಾಗಿ ಹೋಗೋದು. ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ. ನೋಡಿ, ನಾವಾಗ ಪೂಜೆ ಸ್ಟಾರ್ಟ್ ಆಗಿತ್ತು. ನಾನು ಹೋಗೋ ಅಷ್ಟೇ ಅವ್ರು 8:30ಗೆ ಬಾ ಅಂತ ಹೇಳಿದರು. ನಾನು ಹೋಗೋ ಅಷ್ಟರಲ್ಲಿ 9:30 ಆಗೋಗಿತ್ತು. ನೋಡಿ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆಲ್ಲ ಒಂದು ಕಡೆಯಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರೋಟೀನ್ಸ್ ಯಾವ್ಯಾವ ಥರ ಇದೆ ಅಂತೆಲ್ಲ ನೋಡಿ. ನಿಮ್ಗೆ ಯಾವ ಥರ ಬೇಕು ಅನ್ನೋದೆಲ್ಲ ಎಲ್ಲ ಥರನೂ ಸಿಗುತ್ತೆ. ಪ್ರೋಟೀನು, ಜಿಮ್ಗೆ ಬೇಕಾಗಿರೋ ಪ್ರೋಟೀನ್ಸ್ ಎಲ್ಲ. ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮತ್ತು ಲೊಕೇಶನ್ನು ಶೇರ್ ಮಾಡ್ತೀನಿ ನಾನು ನಿಮಗೆ. ನಿಮಗೆ ಏನು ಜಾಸ್ತಿ ದೂರನೂ ಆಗೋಲ್ಲ. ದೇವನಹಳ್ಳಿಲಿ ಬಂದು ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು. ಅವರು ಬೆಳಗ್ಗೆ ಒಂದು 9:30ಇಂದ 5 ಗಂಟೆ ತನಕನೂ ಇರ್ತಾರೆ ಸಂಜೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಬೋದು ನೀವು. ನೋಡಿ, ಎಲ್ಲ ಥರನೂ ಇದೆ ಪ್ರೋಟೀನು. ಯಾರು ಜಿಮ್ಗೆ ಹೋಗ್ತಾ ಇದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಆಲ್ವೇಸ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಪ್ರೋಟೀನ್ ತೊಗೊತಾ ಇರ್ತಾರೆ. ಸ್ಟಾರ್ಟಿಂಗ್ ಹೋಗ್ತಾ ಇರೋರಿಗೇನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತೊಗೊತಾ ಇರ್ತಾರೆ. ಯಾಕಂದರೆ ನನ್ನ ತಮ್ಮನೂ ಅವನು ಜಿಮ್ ನಡೆಸ್ತಾನಲ್ವಾ, ಅವ್ನು ಯಾವಾಗೂ ಅಷ್ಟೇ ಪ್ರೋಟೀನ್ ತಂದು ಮನೇಲಿ ಸ್ಟಾಕ್ ಇಡ್ತಾ ಇದ್ದ. ನಾನೇ ಯಾವಾಗೋ ಅವ್ನಿಗೆ ಕೇಳೋದು, ಇದೇನೋ ಹಾರ್ಲಿಕ್ಸ್ ಏನೋ ಅಂತ ಕೇಳ್ತಾ ಇದ್ದೆ. ಆದರೆ ಅದು ಒಂಥರ ಹಾರ್ಲಿಕ್ಸೇ. ಹೆಂಗಂದರೆ ಪ್ರೋಟೀನ್ ಅಂದರೆ ಅವ್ರು ಜಿಮ್ ಮಾಡೋರಿಗೆ ಅವರು ಒಂದೊಂದು ಥರ ಒಂದು ಟೈಪ್ ಜಿಮ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಒಂದು ಶಕ್ತಿ ಬರೋಕ್ಕೆ ಅದು ಒಂದೊಂಥರ ಹಾರ್ಲಿಕ್ಸ್ ಅದೂ. ನೋಡಿ, ಎಲ್ಲ ಪೂಜೆ ಎಲ್ಲ ಆಯಿತು. ಇನ್ನೇನು ಲಾಸ್ಟು ಕುಂಬಳಕಾಯಿ ಎಲೆ ತೆಗಿತಾ ಇದ್ದಾರೆ ಅವರು. ಅಲ್ಲಿಗೆ ಪ್ರಸಾದಕ್ಕೆ ಟೊಮೆಟೊ ಬಾತು ಮತ್ತು ಕೇಸರಿ ಬಾತು ಮಾಡಿಸಿದ್ದ ಅವನು. ನೋಡಿ, ಎಲ್ಲ ಅವರು ಏನಂತಾರೆ 500 ಗ್ಲಾಸ್ ಇಟ್ಕೊಂಡಿದ್ರು. ನಾನು ಅದನ್ನು ನೋಡ್ತಾ ಇದ್ದೆ ಏನಕ್ಕೆ ಅಂತ. ಆಮೇಲೆ ಗೊತ್ತಾಯ್ತು ಅದು ನಿಂಬೆಹಣ್ಣು ಹಾಕೋಕ್ಕೆ ಅಂತ. ನಾನು ಎಷ್ಟೋ ಅಂಗಡಿಗಳೆಲ್ಲ ನೋಡಿದ್ದೀನಿ, ಯಾಕೆ ಅವ್ರು ನಿಂಬೆಹಣ್ಣು ಹಾಕ್ತಾರೆ ಅಂತ ಕನ್ಫ್ಯೂಸ್ ಇತ್ತು. ನಮ್ಮನೇಲಿ ಯಜಮಾನ್ರು ಒಂದು 2-3 ಸರಿ ಹೇಳಿದರು ಆ ಥರ ಹಾಕಬೇಕು ಒಳ್ಳೆಯದು ಅಂತ. ನಾನು ಅಂದರೆ ನಾನು ಬೇಗ ಅವೆಲ್ಲ ನಂಬಕ್ಕೆ ಹೋಗಲ್ಲ. ಯಾಕೆ ಹಾಕಬೇಕು ಅಂದರೆ, ಮಾಮೂಲಿ ಪ್ರಾಣಿ ಪಕ್ಷಿ ಬೆಳೆಸೋದ್ರಲ್ಲೆಲ್ಲ ನನಗೇನು ಇದಿಲ್ಲ. ಈ ನಾಯಿ ಆಗಿರ್ಬೋದು, ಒಂದು ಫಿಶ್ ಆಗಿರ್ಬೋದು, ಅವಕ್ಕೆಲ್ಲ ನನಗೆ ಇಷ್ಟನೇ. ಅಂದರೆ ಇವೆಲ್ಲ ಮಾಡೋಕ್ಕೆ ಸ್ವಲ್ಪ ನಾನು ದೇವ್ರನ್ನೆಲ್ಲ ಪೂಜೆ ಮಾಡ್ತೀನಿ. ಅದು ಬಿಟ್ಟರೆ ಇವೆಲ್ಲ ನಾನು ಸ್ವಲ್ಪ ಕಷ್ಟನೇ ನಂಬೋದು. ನೋಡಿ, ಇದು ಮಾಡ್ತಾಯಿದ್ದಾರೆ, ಅದೇ ನೋಡ್ತಾ ಇದ್ದೆ. ನೋಡೋಣ, ನಮ್ಮ ಮನೇಲಿ ಯಜಮಾನ್ರು ಹೇಳ್ತಾ ಇದ್ರಲ್ಲ, ಅದಕ್ಕೆ ನೋಡೋಣ ಯಾವ ಥರ ಅಂದ್ಬಿಟ್ಟು ನೋಡಿ, ಅದು ನಿಂಬೆಹಣ್ಣನ್ನ ಮೂಲೆಗೂ ಎಲ್ಲ ಅದನ್ನು ಏನಂತ ಎಲೆ ತೆಗೆದ್ಬಿಟ್ಟು ನೋಡಿ ಅದರೊಳಗೆ ಹಾಕ್ತಾರೆ. ನಮ್ಮ ಅತ್ತೆ ನಮ್ಮ ಮಾವ ಎಲೆ ತೆಗಿತಾ ಇದ್ದಾರೆ. ಅವ್ರಿಗಂತೂ ಕೂತ್ಕೊಂಡು ಸಾಕಾಗ್ಬಿಟ್ಟಿತ್ತು. ಮೊದಲೇ ನಮ್ಮ ಮಾವನಿಗೆ ಮೊಣಕಾಲು ನೋವಿತ್ತು. ನೋಡಿ, ಅದು ಹೇಗೆ ಕೆಳಗಡೆ ಝೂಮ್ ಹಾಕಿದ್ದೀನಿ ನೋಡಿ, ಹೆಂಗೆ ಹೊಟ್ಟೋಯ್ತು. ಅದೇ ಅನ್ಕೊತಾ ಇದ್ದೆ ನಾನು, ಯಾಕಂದರೆ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ತೊಟ್ಟಿಲೇನ ನಾವು ಕಾಯಿಗಳು ಹಾಕಿದ್ರೆ ತೇಲ್ತಾ ಇರೋದು, ಅದು ಈ ನಿಂಬೆಹಣ್ಣಾಗಲಿ ಅವೆಲ್ಲ ತೇಲ್ತಾ ಇರೋದು. ಇದು ಯಾಕಪ್ಪ ಒಳಗಡೆ ಹೋಗಿದೆ ಅಂತ ಮತ್ತೆ ಅವ್ರು ಹೇಳ್ತಾಯಿದ್ರು. ವಾಸ್ತು ದೋಷ ಏನಾನ ಇದ್ದರೆ ಒಂದು ದಿನದಲ್ಲಿ ಇಲ್ಲ 2 ದಿವಸದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಲಾಸ್ಟಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ, ಯಾಕಂದರೆ ಎಲ್ಲರಿಗೂ ಮಂಗಳಾರತಿ ಕೊಡಬೇಕಲ್ಲ. ಮಂಗಳಾರತಿ ಕೊಡೋಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ಶಿಸ್ತಾಗಿ ನಿಂತ್ಕೊಂಡಿದ್ದಾರೆ ನೋಡಿ, ಮಂಗಳಾರತಿಗೆ ಕಾಸು ಹಾಕೋಕ್ಕೆ. ನೋಡಿ, ಎಲ್ಲ ನೋಡಿ, ಅದು ಟ್ರೋಫಿ ಒಂದು ಬಂದಿದೆ, ಅದನ್ನ ತೊಗೊಂಬಂದು ಇಟ್ಟ ಹಂಗೆ ಪೂಜೆ ಮಾಡೋವಾಗ ನನ್ನ ತಮ್ಮ. ಅಂದರೆ ಅವ್ನಿಗೆ ಏನಿಲ್ಲ ಅಂದರೂ 1 ತಿಂಗಳಿಗೆ 2 ಟ್ರೋಫಿನ ಬರುತ್ತೆ. ಏನಂದರೆ ಅವನು ಜಿಮ್ ಟ್ರೈನರ್ ಎಲ್ಲ ಹೋಗ್ತಾ ಇರ್ತಾರೆ ನೋಡಿ. ಇವರೆಲ್ಲ ಅವರು ಜಿಮ್ಮವರು, ಬೇರೆ ಕಡೆ ಕಳಿಸ್ತಾರಲ್ಲ ಅವರು, ಬಾಸ್ ಅವರು. ನೋಡಿ, 500 ಹೊರಡೋಕ್ಕೆ ರೆಡಿಯಾಗಿರೋವ್ರಿಗೂ ದಕ್ಷಿಣೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಮತ್ತು ಒಂದು ಕಡೆ ಎಲ್ಲ
ಪ್ರಸಾದನೆಲ್ಲ ಎಲ್ಲರಿಗೂ ಹಾಕ್ಕೊಡ್ತಾರೆ ನೋಡಿ. ಇವರು ಪ್ರೀತಮ್ ಅಂತ ಅಂಗಡಿಲಿ ಇರ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ. ನೋಡಿ ಈಗ ನಾನು ತಂದಂಥ ಒಂದು ಪುಟ್ಟ ಗಿಫ್ಟು ನೋಡಿ. ನೋಡಿ ಅವನು ಫಸ್ಟ್ ಜಿಮ್ಮು ಓಪನ್ ಮಾಡಿದಾಗೂ ಒಂದು ಗಿಫ್ಟ್ ಕೊಟ್ಟಿದ್ದೆ ನೋಡಿ. ಈಗೂ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ನಾವೇನೋ ಬೇರೆ ತರಬೇಕು ಅಂತಲೇ ಹೋಗಿದ್ದು, ನಮಗೆ ಸಿಕ್ಕಿದ್ದು ನೋಡಿ ಅಪರೂಪದ ನಮ್ಮ ರಾಯರೇ ಸಿಕ್ಕಿದ್ರು. ನಮಗೆ ತುಂಬ ಖುಷಿ ಆಯಿತು, ಯಾಕಂದರೆ ಅವನಿಗೂ ರಾಯರಂದರೆ ತುಂಬ ಇಷ್ಟ ನೋಡಿ. ಯಾವುದೇ ಅವರು ಕೆಲಸ ಮಾಡೋಕ್ಕೂ ಒಬ್ಬರು ಪ್ರೋತ್ಸಾಹ ಇರಬೇಕು. ಎಲ್ಲ ಅವ್ರಿಗೂ ತಂದೆ ತಾಯಿ ಎಲ್ಲ ಪ್ರೋತ್ಸಾಹ ಇದ್ದಾರೆ. ನಾನು ಯಾವಾಗೂ ಮಾಡೋ ಕೆಲಸಕ್ಕೆಲ್ಲ ನಾನು ಯಾವಾಗೂ ಪ್ರೋತ್ಸಾಹ ಕೊಡ್ತೀನಿ ನೋಡಿ. ಅದರಿಂದ ಬರೋ ಅಷ್ಟರಲ್ಲಿ ನೋಡಿ ಕರೆಂಟ್ ಅಣ್ಣ ಬಂದಿದ್ದರು. ಮತ್ತು ಯಾವಾಗೂ ಕರೆಂಟು ಹೋಗೋದು ಬರೋದು ಮಾಡ್ತಾಯಿತ್ತು. ಮತ್ತು ಮೀಟ್ರ್ ಬೋರ್ಡು ಸುಟ್ಟೋಗಿತ್ತು, ಅದಕ್ಕೆ ಬಂದು ಇವತ್ತು ರಿಪೇರಿ ಮಾಡ್ತಾಯಿದ್ರು ನೋಡಿ. ಎಲ್ಲ ನಮ್ಮ ಅತ್ತೆ ಎಲ್ಲ ಅನ್ನ ಎಲ್ಲ ಕಳಿಸಿದ್ದಾರೆ. ಮತ್ತು ನನಗೆ ಟೊಮೆಟೊ ಬಾತು, ಕೇಸರಿ ಬಾತ್ ಎಲ್ಲ ಹಾಕಿದ್ರು. ಮತ್ತು ರಾತ್ರಿಗೆ ಏನು ಅಡುಗೆ ಮಾಡೋಷ್ಟು ಇಲ್ಲ, ಎಲ್ಲ ಅಷ್ಟಿತ್ತು. ಸ್ವೀಟು ಹಣ್ಣುಗಳು ಎಲ್ಲ ಹಾಕಿ ಕಳಿಸಿದ್ರು. ನನ್ನ ಮಗಳ ಕಂಡ್ರೆ ಸ್ವಲ್ಪ ಇಷ್ಟ ನಮ್ಮ ಅತ್ತೆ ಅವರಿಗೆ, ಯಾಕಂದರೆ ಅವ್ರಿಗೂ ಹೆಣ್ಮಕ್ಳಿಲ್ಲ. ನನ್ನ ಮಗಳಿಗೆ ಏನಾರು ಬೈದರೆ ನನಗೆ ಕಂಪ್ಲೇಂಟು, ಅವತ್ತು ಏನೂ ಬೈಬೇಡ ಅಂತ. ಆ ಥರ ತುಂಬ ಅವಳನ್ನ ಇಷ್ಟ ಬೀಳ್ತಾರೆ. ಎಲ್ಲ ಅವಳಿಗೇನೆ ಎಲ್ಲ ಎತ್ತು ಕಳಿಸಿರೋದು. ಅವಳು ಅಲ್ಲೇ ತಿನ್ನೋದೇ ಇಲ್ಲ. ಅವಳೇನೋ ಪೈನಾಪಲ್ ತಿಂತಾಳೆ, ಆಮೇಲೆ ಆಪಲ್ ತಿಂತಾಳೆ. ಈ ಬಾಳೆಹಣ್ಣೆಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು. ಅಲ್ಲಿರೋದ್ರ ಒಂದೆರಡು ಐಟಮ್ಸ್ ಅವಳದೇನೆ. ಮತ್ತು ನಾನು ರಾತ್ರಿ ಏನು ಅಡುಗೆ ಮಾಡೋಷ್ಟಿರಲ್ವಲ್ವಾ, ಅದಕ್ಕೆ ನೋಡಿ ನನಗೆ ಲಂಗ ಬ್ಲೌಸ್ 2 ಬಂದಿತ್ತು ಹೊಲಿಯೋಕ್ಕೆ. ಸ್ಯಾರಿ 2 ಸೀರೆ ತಂದಿದ್ದೆ. ಮತ್ತು ಅದರಲ್ಲಿ ಇವರು ನೋಡಿ ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ದು ಸೆಲೆಕ್ಟ್ ಮಾಡಿದ್ರು. ಅದಕ್ಕೆಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿಸಿದ್ದು ಸೆರಗು, ಈ ಕಟ್ ಮಾಡ್ತಾ ಇರೋದು ಬ್ಲೌಸ್ ಪೀಸು ನೋಡಿ. ಅದರಲ್ಲಿ ಕೋಟ್ ಟೈಪ್ ಮಾಡೋಣ ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಬುಧವಾರ ಒಳಗಡೆ ರೆಡಿ ಮಾಡಬೇಕಂದ್ರೆ ನನ್ನ ಮಗನ ಬೇರೆ ಕರ್ಕೊಂಬರಕ್ಕೆ ಹೋಗಬೇಕು ಹಾಸ್ಟ್ಲಿಂದ. ಅಷ್ಟರಲ್ಲಿ ರೆಡಿ ಮಾಡಿ ಕೊಡಬೇಕು. ಅದು ಇನ್ನೂ ಏನು ಮಾಡ್ತೀನೋ ಗೊತ್ತಿಲ್ಲ. ಇಷ್ಟು ಕೆಲಸದಲ್ಲಿ ಅದು ಯಾವಾಗ ಹೊಲಿತೀನೋ ಗೊತ್ತಿಲ್ಲ ನೋಡಿ. ನಾನು ಮಾಡೋ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ವ್ಯೂವರ್ಸು ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ಥರ ಬರುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ ಲಂಗ ಬ್ಲೌಸು. ನಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.